ಇವತ್ತಿನ ದಿನ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಬೊಂಬಾಟ್ ಬೇಳೆ ಸಾಂಬಾರು ಅಂತ ಹೇಳಿ. ಇದಕ್ಕೆ ಫಸ್ಟಿಗೆ ನೀರು, ಟೊಮೆಟೊ, ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ, ಟೊಮೆಟೊ ಹಾಕಿ ಇವಾಗ ಇದನ್ನು ಫುಲ್ ಸ್ಮ್ಯಾಶ್ ಆಗೋ ತನಕ ಕುಕ್ಕರ್ ಹಾಕಿ 1-2 ವಿಷಲ್ಸ್ ಮಾಡಬೇಕು. ಅದಾದಮೇಲೆ ಸಿಗ್ತೀನಿ. ಒಗ್ಗರಣೆಗೆ ಬೇಕಾಗಿರೋದು ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಖಾರದ ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿ ಮತ್ತು ಇದು ಹುಣ್ಸೆಹಣ್ಣು ರಸ. ಏನಂತ ಹೇಳಿದ್ರೆ ಇದಕ್ಕೆ ಹುಣ್ಸೆಹಣ್ಣನ್ನು ಕಿವುಚಿ ಅದರಿಂದ ಬರೋ ರಸನ ಹಿಂಡಿಟ್ಕೊಂಡಿರೋದು. ಇದನ್ನು ಈಗ ಒಗ್ಗರಣೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಒಂದು ಬಾಣಲೆ ಇಟ್ಟಿದ್ದೀವಿ, ಇದಕ್ಕೆ ಎಣ್ಣೆ ಆ್ಯಡ್ ಮಾಡಬೇಕು. ಇವಾಗ ಎಣ್ಣೆ ಕಾಯೋದಕ್ಕೆ ಬಿಡಬೇಕು ಸ್ವಲ್ಪ. ಅದು ಕಾದಾದ್ಮೇಲೆ ಏನೇನು ಐಟಮ್ ಹಾಕ್ಬೇಕಂತ ತೋರಿಸ್ತೀನಿ. ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀವಿ. ನೆಕ್ಸ್ಟು ಜೀರಿಗೆ, ಈಗ ನೆಕ್ಸ್ಟು ಸಾಸಿವೆ, ಜೀರಿಗೆ ಎರಡನ್ನೂ ಹಾಕಿದ್ದೀವಿ. ಅದಾದಮೇಲೆ ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀವಿ ಮತ್ತು ಬೇಳೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ. ಇದಿಷ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ಬೇಯೋ ತನಕ ಬಿಡಬೇಕು. ಸ್ವಲ್ಪ ಈ ಥರ ಮಾಡ್ಕೊಬೇಕು, ಅದು ಪೂರ ಮಿಕ್ಸ್ ಆಗಬೇಕು. ಒಗ್ಗರಣೆದು ಆಲ್ರೆಡಿ ಸ್ಮೆಲ್ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಖಾರದ ಪುಡಿ ಬೇಕಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ, ಬೇಳೆ ಸಾಂಬಾರು ಪೌಡರ್ ಅದು ಆ್ಯಡ್ ಮಾಡಿ ಇವಾಗ ಇದಕ್ಕೆ ಹುಣ್ಸೆಹಣ್ಣು ರಸ ಆ್ಯಡ್ ಮಾಡಬೇಕು. ಸೊ ಹುಣ್ಸೆಹಣ್ಣು ರಸ ಆ್ಯಡ್ ಆಗಿದೆ ಇವಾಗ. ಸೊ ಇವಾಗ ಕುಕ್ಕರ್ ಓಪನ್ ಮಾಡೋಣ, ಹೇಗೆ ಬಂದಿದೆ ಏನು ಅಂತ ನೋಡೋಣ. ಈ ಥರ ಎಲ್ಲ ಸ್ಮ್ಯಾಶ್ ಆಗಿದೆ ನೋಡಿ, ಎಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು. ಪೂರ ಎಲ್ಲ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಮ್ಯಾಶ್ ಆಗಿದೆ. ಇದನ್ನು ಇವಾಗ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಹೇಗೆ ಅಂತ ನಿಮಗೆ. ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. ಸೊ ನೀವು ನೋಡ್ಬೋದು ಸ್ಮ್ಯಾಶ್ ಆಗಿದೆ. ಇವಾಗ ಮತ್ತೆ ಅದನ್ನು ಬೇಯಕ್ಕೆ ಇಟ್ಟಿದ್ವಿ. ಈಗೀಗ ಏನು ಮಾಡ್ಕೊಂಡಿದ್ವಿ ಒಗ್ಗರಣೆ, ಅದನ್ನು ಇವಾಗ ಪೂರ ಅದ್ರ ಒಳಗಡೆಗೆ ಮಿಕ್ಸ್ ಮಾಡಬೇಕು. ಈ ಥರ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಈ ಥರ ಮಿಕ್ಸ್ ಮಾಡಬೇಕು. ಜೊತೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಆ್ಯಡ್ ಮಾಡಬೇಕು. ಒಂದು ನಿಮಿಷ. ಸ್ವಲ್ಪ ಇದಕ್ಕೆ ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಬಿಸಿ ಬಿಸಿ ಅನ್ನ ಹಾಕ್ಕೊಂಡಿದ್ದೀವಿ. ಈಗ ಮಾಡಿದ್ವಲ್ಲ ಸಾಂಬಾರು ನೋಡಿ, ಈ ಥರ ಆಗಿದೆ. ಆಲ್ರೆಡಿ ಒಂದು ರೌಂಡ್ ನಮ್ಮಮ್ಮ ತಿಂದ್ಬಿಟ್ಟಿದ್ದಾರೆ. ಸೊ ನೋಡಿ ಈ ಥರ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಈ ಥರ ಹಾಕ್ಕೊಂಡು ಮತ್ತು ಇದಕ್ಕೆ ಹಪ್ಪಳ ಮತ್ತು ಇದು ಶುದ್ಧ ನಂದಿನಿ ತುಪ್ಪ ತೊಗೊಂಡಿದ್ದೀನಿ ಬಿಸಿ ಬಿಸಿಲಿ ತಿನ್ನೋಕ್ಕೆ. ಇದು ಮಜ್ಜಿಗೆ, ಏಕೆಂದರೆ ಫುಲ್ ಎಲ್ಲ ತಿಂದಾದಮೇಲೆ ಟಯರ್ಡ್ ಆಗಬೇಕು ಅಂತ. ನೀವು ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ರುಚಿ ರುಚಿಯಾದ ಬೊಂಬಾಟ್ ಬೇಳೆ ಸಾಂಬಾರು ತಿಂದು ಖುಷಿ ಪಡಿ. ಬಾಯ್ ಬಾಯ್.